ಗೋಶಾಲೆಗಳು ಜಾಸ್ತಿ ಆಗಬಾರ್ದು, ಅದೊಂಥರ ವೃದ್ಧಾಶ್ರಮ ಇದ್ದ ಹಾಗೆ. ಗೋಶಾಲೆಗಳು ರೈತನ ಬಳಿನೇ ಇರಬೇಕು. ಗೋವುಗಳು ಸಹಜ ಸಾವು ನೋಡ್ಬೇಕು. ಅವು ಯಾವುವು ಅಂದ್ರೆ ಈ ಮನೆಯಲ್ಲಿ ಹೇಗೆ ನಾವು ಮನುಷ್ಯರು ಹೇಗೆ ಸಹಜವಾಗಿ ಸಾಯ್ತೀವಿ ಹಾಗೆ ಅವು ಸಹಜವಾಗಿ ಸಾಯ್ಬೇಕು. ಲಕ್ಷಾಂತರ ಗೋವುಗಳು, ದೇಶಾದ್ಯಂತ ಕೋಟ್ಯಾಂತರ ಗೋವುಗಳು, ಅವುಗಳ ರಕ್ತ ಮೋರಿಯಲ್ಲಿ ಹರಿತಾ ಇದೆ. ಇವತ್ತು ಅದನ್ನ ಕರಾಳ ದಿನ ಅಂತ ಹೇಳ್ಬೇಕು ಅಂತ ನನಗೆ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಅಂತಲ್ಲ, ಎಲ್ಲಾ ದೇಶಕ್ಕೂ ಇದ್ದಿದ್ದ ಸಮಸ್ಯೆ ಇದು. ಇದೇ ರೀತಿ ನಡೆದ್ರೆ ಏನಾಗುತ್ತೆ, ಮುಂದಿನ ದಿವಸ ನಾವು ಗೋವುಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಈಗಲೇ ನೋಡ್ಲಿಕ್ಕೆ ಆಗ್ತಿಲ್ಲ ಸಿಟಿಗಳಲ್ಲಿ. ಈ ಮಲ್ನಾಡು ಗಿಡದ ಒಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ, ಇಡೀ ಪ್ರಪಂಚದಲ್ಲೇ ಕಡಿಮೆ ಕೊಲೆಸ್ಟ್ರಾಲ್ ಇರುವಂತ, ಈ ಹಾಲಿನಲ್ಲಿ ಕಡಿಮೆ ಕೊಲೆಸ್ಟ್ರಾಲ್ ಇಡೀ ಪ್ರಪಂಚದಲ್ಲಿ. ಮತ್ತೆ ಈ ತಳಿಯಲ್ಲಿ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚು. ನಿಮ್ಗೆ ಯಾವ್ದೋ ಒಂದು ಪ್ರಾಣಿನ ಉಳಿಸಿದ್ದು ನಿಮ್ಗೆ ಪುಣ್ಯ ಇರುತ್ತಲ್ಲ, ಅದೆಲ್ಲೂ ಬಿಡಲ್ಲ. ಬಹುಶಃ ಒಂದು 10-12 ವರ್ಷಗಳ ಹಿಂದೆ ಬರಬೇಕಾದ್ರೆ ಸುಮಾರು 1998ರಲ್ಲಿ ನನ್ನ ಮೇಲೆ ಮೊದಲ ಪ್ರಕರಣ ದಾಖಲಾಗಿದ್ದು. ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ದನ ಹಿಡಿದಾಗ 1998ರಲ್ಲಿ, ನಾನು ಆಗ ಫಸ್ಟ್ PUC ಇದೆ ಅಂತ ಕಾಣುತ್ತೆ, ನನಗೆ ಅಂದಾಜಿಲ್ಲ. ಆಗ ಫಸ್ಟ್ ನನ್ನ ಮೇಲೆ ಕೇಸ್ ಬಿದ್ದಿದೆ, FIR ಆಗಿದ್ದು ಅವಾಗ ನನಗೆ. ಅವತ್ತಿಂದ 2011ರವರೆಗೂ ಸತತವಾಗಿ ಬಹುಶಃ ಒಂದಷ್ಟು ಕೇಸ್ಗಳು ಸಾಗಾಟ, ಅದು ಕಾಮನ್ ಆಗಿಬಿಟ್ಟಿತ್ತು ನನಗೆ. ನಮ್ಮ ಮನೆಯಲ್ಲೇ ಯಾರೋ ಒಂದ್ಸತಿ ಹೇಳಿದ್ರು ನನಗೆ, ನಿನಗೇನು ಕೋರ್ಟು ಕಚೇರಿ ಏನು ಹೊಸದಲ್ಲ ಅಂತ ಹೇಳಿ. ಆ ರೀತಿ ಮನೆಗಿನ್ನ ಜಾಸ್ತಿ ನಾನು ಕೋರ್ಟು ಕಚೇರಿ ಅಲಿಯುವಂಥದ್ದಾಗಿತ್ತು. ಒಂದು ಪ್ರಸಂಗ ಬರುತ್ತೆ, ಅದು ಅದ್ರದ್ದೇನು ಖೇದ ಇಲ್ಲ ನನಗೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂತೇಳಿ ಜಯದೇವ್ಜಿ ಅಂತೇಳಿ ಅವರು ಒಂದು ಮಾತನ್ನ ನನ್ನ ಹತ್ರ ತಗೊಂಡಿದ್ರು. ನೀನು ಕನಿಷ್ಠ ಕಡಿಮೆ ಅಂದ್ರೆ 10 ಬುಕ್ ಬರೀಬೇಕು, ನೀನು ಹೋರಾಟಗಳನ್ನ ನಿಲ್ಲಿಸ್ಬೇಕು, ನೀನು ಮರವಾಗಿ ಬೆಳೆದ್ರೆ ನಿನ್ನ ಕೆಳಗೆ ಒಂದಷ್ಟು ಜನ ಬರ್ತಾರೆ, ನೀನು ಆ ರೀತಿ ಇರಬೇಕು ಅಂತ ಹೇಳಿ. ನನಗೂ ಸಹ ಸಾಕಷ್ಟು ಸಾಕಾಗಿ ಹೋಗಿತ್ತು. ಅವ್ರ ಮಾತು ಯಾಕೋ ಅವಾಗ ಹಿತ ಅನಿಸ್ತು ನನಗೆ. ಸೊ ಹಾಗಾಗಿ ನನ್ನ ಹೋರಾಟದ ದಿಕ್ಕನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿದೆ. ಅದು ಅವ್ರು ಹೇಳಿದ ಸತ್ಯ ಇತ್ತು. ಈಗ ನಾನು ಬರೆದಿರುವಂಥ ಬುಕ್ಕನ್ನ ಎಷ್ಟೋ ಜನ ಓದ್ತಾರೆ, ಅದ್ರ ಮೇಲೆ PhD ಮಾಡ್ತಾರೆ. ಬಟ್ ನನಗೆ ನಾನು ಮಾಡಿದ್ದೀನಿ ಅನ್ನೋದು ನನ್ನ ಖೇದ ಇಲ್ಲ, ಅಹಂ ಇಲ್ಲ. ಹಾಗೆ ಮತ್ತೊಬ್ಬರು ಏನು ಅಂತಂದ್ರೆ ರಾಜೀವ್ ದೀಕ್ಷಿತ್ ಅಂತೇಳಿ, ಶ್ರೀಯುತ ರಾಜೀವ್ ದೀಕ್ಷಿತ್ ಅವ್ರು ನೆನೆಯದೆ ನಾನು ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ರಾಜೀವ್ ದೀಕ್ಷಿತ್ ನನಗೆ ಸಿಗದೆ ಹೋಗಿದ್ರೆ ಬಹುಶಃ ನಾನೊಬ್ಬ ಎಡಪಂಥೀಯನಾಗಿರ್ತಾ ಇದ್ದೆ, ಪಕ್ಕ ಲೆಫ್ಟಿಸ್ಟ್ ಆಗ್ತಾ ಇದ್ದೆ ನಾನು. ನನಗೆ ಸಿಕ್ಕಿದ ಮೇಲೆ ಅವ್ರು ನನಗೊಂದು ಮಾತು ಹೇಳಿದ್ರು, ಗಾಯಕ ಪೂಜ್ ಪಕಡೋ ಅಂತ ಹೇಳಿದ್ರು, ಚೋಡೋ ಅಂತ ಹೇಳಲಿಲ್ಲ. ನನಗೆ ಹೇಗಾಗಿದೆ ಅಂದ್ರೆ ಒಳಗೆ ನುಗ್ಬಿಟ್ಟಿದ್ದೀನಿ, ಆಚೆ ಬರಕ್ ಆಗ್ತಾ ಇಲ್ಲ. ಅದು ಯಾವುದೋ ಒಂದು ರೀತಿ ಹೋರಾಟ ಮಾಡಬೇಕು, ಯಾವುದೋ ಒಂದು ರೀತಿ ಕೆಲಸ ಮಾಡಲೇಬೇಕು, ನನಗೆ ಕೆಲಸ ಆಗ್ಬೇಕು ಅಂತ ಹೇಳಿ. ಸೊ ಈ ರೀತಿ ಒಂದಷ್ಟು ನಡೀತಾ ಇದೆ. ನಾನು ನಿಲ್ಸಕ್ ಆಗ್ತಿಲ್ಲ, ಅದು ನಾನು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಯಾವುದೋ ಏನೋ ಒಂದು ಆದಾಗ ಸಾಕಪ್ಪ ಬೇಡ ಅಂತ ಅನ್ಸುತ್ತೆ. ಮತ್ತೆ ಅದು ಒಂದು ಸ್ವಲ್ಪ ದಿವಸ ಆದ್ಮೇಲೆ ಏನ್ ಬೇಡ ಅನ್ಸಿದೆ ಅದ್ರ ಡಬಲ್ ಕೆಲಸ ಆಗಿರುತ್ತೆ. ಅದನ್ನ ನಾನು ಆಟೋಮೆಟಿಕ್ ಮಾಡ್ತಾ ಇರ್ತೀನಿ. ಅದಕ್ಕೆ ಮೊದಲ ಆದ್ಯತೆ ನನಗೆ ಅದೇ ಆಗಿದೆ. ಅದು ಏನು ಅಂತ ಗೊತ್ತಿಲ್ಲ. ಮತ್ತು ಒಂದು ಸುಮಾರು ಸತಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಸುಮಾರು ಜನಕ್ಕೂ ನಾನು ಹೇಳ್ತಾ ಇದ್ದೀನಿ, ಅದು ನಾನು ಮಾಡ್ತಾ ಇಲ್ಲ, ನನಗೆ ಅನುಭವ ಆಗಿದೆ. ಅದು ಯಾವುದೋ ಒಂದು ಶಕ್ತಿ ನನಗೆ ಹಿಂದೆ ಕೆಲಸ ಮಾಡಿಸ್ತಾ ಇರ್ತದೆ. ಆ ಶಕ್ತಿಗೆ ನನಗೂ ಆಗ್ತಾ ಇಲ್ಲ, ಅದು ಆ ಕಂಟ್ರೋಲ್ ನನಗೂ ಸಿಗ್ತಾ ಇಲ್ಲ. ಅದು ಇವತ್ತು ವಿಶೇಷವಾಗಿ ಎಷ್ಟೋ ಜನ ಕೇಳಿದ್ರು, ಇವತ್ತು ಯಾಕೆ ಇಟ್ಟಿದ್ಯಾ ಹಾಗೆ ಹೀಗೆ ಅಂತ ಹೇಳಿ. ಇವತ್ತು ಯಾಕೆ ಅಂತಂದ್ರೆ, ಇದನ್ನ ಪುಸ್ತಕ ಬಿಡುಗಡೆಯ ಖುಷಿಯಲ್ಲಿ ಹೇಳಬೇಕೋ ಇಲ್ಲ, ಇವತ್ತು ಲಕ್ಷಾಂತರ ಗೋವುಗಳು, ದೇಶಾದ್ಯಂತ ಕೋಟ್ಯಾಂತರ ಗೋವುಗಳು, ಅವುಗಳ ರಕ್ತ ಮೋರಿಯಲ್ಲಿ ಹರಿತಾ ಇದೆ. ಇವತ್ತು ಅದನ್ನ ಕರಾಳ ದಿನ ಅಂತ ಹೇಳ್ಬೇಕು ಅಂತ ನನಗೆ ಗೊತ್ತಿಲ್ಲ. ಒಂದು ಸತಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು, ನೀವು ಒಂದು ಸತಿ ಏರಿಯಾಗಳ ಮೋರಿಯಲ್ಲಿ ನೀರು ಹರಿಯೋದು, ಇವತ್ತು ರಕ್ತನೇ ಹರಿಯೋದು. ನೀವು ತಡಿಲಿಕ್ಕೂ ಆಗಲ್ಲ. ನೀವು ನೋಡ್ತಾ ಇರ್ಬೋದು, ಯಾವ್ದೋ ಒಂದು ಹಿಡಿದ್ರೆ ಹೋದ್ರೆ ರಿವರ್ಸ್ ಕೇಸ್ ಆಗ್ತಾರೆ, ಮತ್ತೇನೋ ಹೋದ್ರೆ ಅವ್ರನ್ನ ಕರ್ಕೊಂಡು ಸ್ಟೇಷನ್ ಕೂಡಿಸ್ಕೊಂತಾರೆ. ನೀವು ಕರ್ಕೊಂಡು ಹೋದಾಗ ವಿಡಿಯೋ ಮಾಡಿಕೊಟ್ರು ಕೂಡ ಅರೆಸ್ಟ್ ಮಾಡೋದಿಲ್ಲ. ಈ ತರದ್ದು ಸಾಕಷ್ಟು ಘಟನೆಗಳು ನಡೀತವೆ. ಇವತ್ತು ಬಕ್ರೀದಲ್ಲಿ ಇವತ್ತೇ ಜಾಸ್ತಿ ಆಗುವಂಥದ್ದು. ಇವತ್ತದ್ದು ಒಂದು ವಿಚಾರಗಳು ಎಲ್ಲರಿಗೂ ಗೊತ್ತಿರಲಿ ಅಂತ ಹೇಳಿ. ಯಾಕೆಂದ್ರೆ ಇದು ಬರೇ ನಮ್ಮ ದೇಶದಲ್ಲಿ ಅಂತಲ್ಲ, ಎಲ್ಲಾ ದೇಶಕ್ಕೂ ಇದ್ದಿದ್ದ ಸಮಸ್ಯೆ ಇದು. ಇದು ನಮ್ಮಲ್ಲಿ ನಮಗೆ ಜಾಸ್ತಿ ಕಾಣಿಸ್ತಾ ಇದೆ. ಹೋರಾಟ ಪ್ರತಿರೋಧ ಎರಡೂ ಇರೋದ್ರಿಂದ ಇದು ಜಾಸ್ತಿ ಕಾಣಿಸ್ತಾ ಇದೆಯೇನೋ ಅಂತ. ಇದೇ ರೀತಿ ನಡೆದ್ರೆ ಏನಾಗುತ್ತೆ, ಮುಂದಿನ ದಿವಸ ನಾವು ಗೋವುಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಈಗಲೇ ನೋಡ್ಲಿಕ್ಕೆ ಆಗ್ತಿಲ್ಲ ಸಿಟಿಗಳಲ್ಲಿ, ಚಿತ್ರಪಟಗಳಲ್ಲೇ ನಾವು ಇನ್ನು ನೋಡ್ಬೇಕು ಅಂತ ಹೇಳಿ. ಅವಾಗ ಏನಿತ್ತು, ಈಗಲೂ ಕಂಪೇರ್ ಮಾಡಿದ್ರೆ ಒಂದು 10% ಕೂಡ ಉಳಿದಿಲ್ಲೇನೋ ಅಂತ ಹೇಳಿ. ಅಷ್ಟು ದನಗಳು ಪ್ರತಿನಿತ್ಯ ನಿಮಗೆ ಅದು ಸಾಯಿಸೋದು ಕೂಡ ಅತಿ ದಾರುಣವಾಗಿ ಸಾಯಿಸ್ತಾರೆ. ಆ ರೀತಿ ಬೇಕಾವಕ್ಕೆ ಸಾವು ಅಂತ ನನ್ನ ಅನಿಸಿಕೆ. ನಮ್ಮ ಕೈಲಾದಷ್ಟು ಏನಾಗುತ್ತೆ ಅಷ್ಟು ಸಹಜ ಸಾವು ನೋಡ್ಬೇಕು. ಅವು ಯಾವುವು ಅಂದ್ರೆ ಈ ಮನೆಯಲ್ಲಿ ಹೇಗೆ ನಾವು ಮನುಷ್ಯರು ಹೇಗೆ ಸಹಜವಾಗಿ ಸಾಯ್ತೀವಿ ಹಾಗೆ ಅವು ಸಹಜವಾಗಿ ಸಾಯ್ಬೇಕು ಅನ್ನೋದಷ್ಟೇ ನನ್ನ ಆಸೆ. ಜಯದೇವ್ಜಿ ಹೇಳ್ದಂಗೆ, ನಾನು ಸಾಯಕ್ಕಿಂತ ಮುಂಚೆ ನೀನು ಗೋರಕ್ಷಣೆ ಮಾಡಿಸ್ಬೇಕು ಅಂತ. ನನಗೆ ದೇವರು ನಂಗೆ ಶಕ್ತಿ ಅಷ್ಟೊಂದು ಕೊಟ್ಟಿಲ್ಲ, ಏನೋ ನಡೀತಿದೆ, ಅವ್ರ ಆಶೀರ್ವಾದ ನಡೀತಾ ಇದೆ. ಹಾಗೆ ನಿಮಗೆ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ಒಂದು ಮಲ್ನಾಡ್ ಗಿಡ್ಡ ಅಂತ ಒಂದು ತಳಿ ಇದೆ. ನಮ್ಮ ತಳಿಗಳಲ್ಲಿ ಒಂದಷ್ಟು ನಮ್ಮ ದೇಶದಲ್ಲಿ ಒಟ್ಟು 37 ತಳಿಗಳನ್ನ ರಾಷ್ಟ್ರೀಯ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. 37ನೇ ತಳಿಯಾಗಿ
ಇತ್ತೀಚೆಗೆ ಅಂದರೆ ಒಂದು 2 ವರ್ಷಗಳ ಹಿಂದೆ ಮಲ್ನಾಡು ಗಿಡ್ಡ ಅಂತೇಳಿ ಒಂದು ತಳಿಗೆ ಮಾನ್ಯತೆ ಕೊಟ್ಟಿದ್ದಾರೆ. ಆ ಮಲ್ನಾಡು ಗಿಡ್ಡದ ತಳಿಯ ವೈಶಿಷ್ಟ್ಯತೆ ಏನು ಅಂತಂದರೆ ಅದ್ರ ಬಗ್ಗೆ ಹೇಳ್ತಾರೆ, ಇಷ್ಟುದ್ದ ಹೇಳಬೇಕು, ಅದರ ನಂತರ ಹೇಳ್ತೀನಿ ನಾನು. ಆ ತಳಿ ಎಲ್ಲ ತಳಿಗಳಿಗಿನ್ನ ಬೇಗ ಅವನತಿ ಆಗ್ತಿರೋದು ವಿನಾಶದ ಅಂಚಿನಲ್ಲಿ ಇರುವಂಥ ತಳಿ ಅದು. ನೀವು ನೋಡಿರ್ಬೋದು ಧರ್ಮಸ್ಥಳಕ್ಕೆ ಆ ಕಡೆ ಈ ಕಡೆ ಎಲ್ಲ ಹೋದಾಗ ನಿಮಗೆ ಕಾರ್ಗೆ ಅಡ್ಡ ಬರ್ತಾ ಇತ್ತು. ಇವತ್ತು ಯಾವುದು ಬರೋದೇ ಇಲ್ಲ ಅಡ್ಡ, ನಿಮಗೆ ತಳಿಗಳೇ ಇಲ್ಲ. ಅದು ಏನು ವ್ಯವಸ್ಥೆ ಅಂತಂದರೆ ನಾನೊಂದು ಸರ್ವೆ ರಿಪೋರ್ಟ್ಸಲ್ಲಿ ಇದ್ದೆ ಅವಾಗ 2011ರಲ್ಲಿ. ನಾನು ಸರ್ವೇಲಿದ್ದಾಗ 12 ಲಕ್ಷ ತಳಿಗಳು ನನಗೆ ಗಮನಕ್ಕೆ ಬಂದಿದ್ವು. 2014ರಲ್ಲಿ 1,20,000 ಬರ್ತಾ ಇದೆ ಆ ತಳಿಗಳು, ಪ್ಯೂರ್ ತಳಿ. ಅಂದರೆ ಏನಿದ್ರ ಹಿಂದೆ ಅಂತಂದರೆ ದೊಡ್ಡ ಮಾಫಿಯಾ ಕೆಲಸ ಮಾಡುತ್ತೆ. ಏನು ಅಂತಂದರೆ ಈ ತಳಿಗಳು ನೋಡಲಿಕ್ಕೆ ಕುರಿ ಥರ ಕಾಣಿಸ್ತವೆ, ಅವುಗಳನ್ನ ಸಾಗಾಟನೂ ಈಸಿ. ದೊಡ್ಡ ದೊಡ್ಡ ದನಗಳಾದರೆ ಟ್ಯಾಂಕರ್ ಬೇಕು, ಬೇರೆ ಬೇರೆ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಬೇಕು, ಆ ಥರದಲ್ಲಿ ಹಾಕೊಂಡು ಬರ್ಬೋದು. ಇದಾದರೆ ನಿಮಗೆ ಸಣ್ಣ ಒಂದು ಮಾರುತಿ ವ್ಯಾನು ಕಾರಲ್ಲೋ 10-20 ಹಾಕೊಂಡ್ಬರ್ತಾರೆ, ಅದನ್ನ ಗೊತ್ತಾಗೋದಿಲ್ಲ. ಆದರೆ ಮಾಂಸನ ಅಲ್ಲೇ ತೋಟಗಳಲ್ಲಿ ಕಡಿತಾರೆ, ಮಾಂಸಗಳನ್ನ ರಫ್ತು ಮಾಡ್ತಾರೆ. ಆ ತಳಿಗಳನ್ನ ಇಲ್ಲಿ ಬೆಂಗಳೂರಲ್ಲಿ ಬಹುತೇಕ ನನಗೆ ಗೊತ್ತಿರುವಂಗೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಯಾರೂ ಕೂಡ ಮಟನ್ ತಿಂತಾ ಇಲ್ಲ. ಎಲ್ಲರೂ ದೊಡ್ಡವರು ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ ಎಲ್ಲದಕ್ಕೂ ಕೂಡ ಮಲ್ನಾಡು ಗಿಡ್ಡದ ಮಾಂಸನೇ ತಿಂತಾ ಇರೋದು, ಮಟನ್ ಹೆಸರಲ್ಲಿ ತಿಂತಾ ಇರುವಂಥದ್ದು. ದೊಡ್ಡ ಮಾಫಿಯಾ. ಯಾರಾದರೂ ದನದ ವಹಿವಾಟು ಅಂದರೆ ಈ ಏನಿದೆ ಸ್ಮಗ್ಲಿಂಗ್ ಅಲ್ಲಿ ಯಾರಾದರೂ ಇದ್ರೆ ಒಂದೇ ವರ್ಷದಲ್ಲಿ 1 ಕೋಟಿ ದಿವಸ ಆಗ್ಬೋದು. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಪೊಲೀಸರಿಗೂ ಕೂಡ. ಇಲ್ಲಿ ಬೆಂಗಳೂರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪೊಲೀಸ್ ಠಾಣೆಗಳಿಗೆ ಒಂದಷ್ಟು ಏನೋ ದುಡ್ಡುಗಳು ಹೋಗ್ಬೋದು. ನೀವು ಗ್ರಾಮೀಣ ಭಾಗದಲ್ಲಿ ದುಡ್ಡು ಹೋಗುವಂಥದ್ದು ಮೇನ್ ಸೋರ್ಸೇ ಗೋಗಳ ಅಕ್ರಮ ಸಾಗಾಟ. ಹೀಗಾಗಿ ಆ ತಳಿಗಳನ್ನು ಉಳಿಸ್ಬೇಕು ಅನ್ನೋ ಒಂದೇ ಉದ್ದೇಶದಲ್ಲಿ ನಾವಲ್ಲಿ ಈಗ ಒಂದು ಮಲ್ನಾಡು ಗಿಡ್ಡ ಗೋ ಸಂವರ್ಧನಾ ಕೇಂದ್ರ ಅಂತ ಹೇಳಿ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಒಂದು ಪ್ಲಾನ್ ಮಾಡಿದ್ವಿ. ಅಲ್ಲಿ ಒಂದು ಗೋಶಾಲೆ ನಾವು ಎಲ್ಲೋ ಹಿಡಿದಾಗ ಏನಾರ ಮಾಡಿದಾಗ ಕೇಳಿದಾಗ ಅಲ್ಲಿ ಹಸುಗಳು ಹಿಡಿದಿದ್ದೀವಿ, ಬಿಡ್ಲಿಕ್ಕೆ ಜಾಗ ಇಲ್ಲ ಅಂತ, ಎಲ್ಲಿ ಬಿಡೋದು ಅಂತ ಪೊಲೀಸರು ಅವರಿಗೆ ಬೈಯೋದು, ನೀನು ಮನೇಲಿ ತಗೊಂಡು ಕಟ್ಕೋ ಅಂತ ಹೇಳಿ. ಈ ರೀತಿ ಪರಿಸ್ಥಿತಿಯಲ್ಲಿ ಮಲೆನಾಡಲ್ಲಿ ಹೇಗಿದೆ ಅಂದರೆ ಮಲೆನಾಡಲ್ಲಿ ಹಸುಗಳನ್ನ ಕಟ್ಟಿ ಸಾಕೋದಿಲ್ಲ, ಅಲ್ಲ ಬಿಟ್ಟು ಸಾಕೋದು. ಆ ಮಲೆನಾಡಲ್ಲಿ ಎಲ್ಲದೂ ಈಗ ಇದ್ದಾವೆ, ಹಸುಗಳಿಲ್ಲ. ಆ ಶೆಡ್ಗಳೇನಿದ್ದಾವೆ, ಖಾಲಿ ಶೆಡ್ಗಳಿದ್ದಾವೆ, ಬೇರೆ ಕಸ ಪಸ ಹಾಕುವಂಥದ್ದು ಏನಿದೆ ಅದನ್ನ ಹಾಕುವಂಥ ಜಾಗ ಆಗಿದೆ. ಅದು ಹಸುಗಳಿಲ್ಲ ಈಗ ಮಲೆನಾಡಲ್ಲಿ. ಎಲ್ಲರೂ ಕೂಡ ಮಲೆನಾಡಲ್ಲಿ ಯಾವ ರೀತಿ ಪರಿಸ್ಥಿತಿ ಅಂದರೆ 2 ಸಾಕಲ್ಲ, 2 ಹಸು ಸಾಕೋ ಕಷ್ಟ ಇರಬೇಕಾದ್ರೆ ಇವ್ರು ಇಷ್ಟೊಂದು ಸಾಕ್ತಾರೆ ಅಂತಂದ್ರೆ ಇವರೆಲ್ಲೋ ಲಾಭ ಇದೆ ಅಂತ, ಅಂದರೆ ಸೇವೆನೂ ಇಲ್ಲ, ಮಾಡೋರು ನಂಬೋ ಪರಿಸ್ಥಿತಿಯಲ್ಲೂ ಅವರಿಲ್ಲ. ಸೊ ನಾನು ಯಾರ್ಯಾರನ್ನೂ ಅಪ್ರೋಚ್ ಮಾಡಿದೆ, ಆ ಕಡೆ ಭಾಗದಲ್ಲಿ ಒಂದು ಗೋಶಾಲೆನ ಪ್ರಾರಂಭಿಸಿ ಅಂತ ಹೇಳಿ. ಎಲ್ಲರೂ ಕೂಡ ಆಯ್ತು ಅನ್ನೋರು ಯಾರು ಮುಂದೆ ಬರಲಿಲ್ಲ. ಈ ಮಲ್ನಾಡು ಗಿಡ್ಡದ ಒಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ಕಡಿಮೆ ಕೊಲೆಸ್ಟ್ರಾಲ್ ಇರುವಂಥ, ಇದರ ಹಾಲಿನಲ್ಲಿ ಕಡಿಮೆ ಕೊಲೆಸ್ಟ್ರಾಲ್ ಇಡೀ ಪ್ರಪಂಚದಲ್ಲಿ. ಮತ್ತೆ ಈ ತಳಿಯಲ್ಲಿ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚು. ಲ್ಯಾಕ್ಟೋಫೆರಿನ್ ಅಂತ ಒಂದು ಅಂಶ ಬರುತ್ತೆ, ಈ ತಳಿಯಲ್ಲಿ ಮಾತ್ರ ಅದು ಕಾಣುತ್ತೆ. ನಿಮಗೆ ಎಫ್&ಎಮ್ ಅಂತೇಳಿ ಭಾಗಶಃ ಎಲ್ಲ ಹಸುಗಳು ಕಾಯಿಲೆ ಇದೆ. ಎಫ್&ಎಮ್, ಫುಟ್ ಅಂಡ್ ಮೌತ್ ಅಂತ ಹೇಳ್ತೀವಿ, ಅಂದರೆ ಕಾಲುಬಾಯಿ ಜ್ವರ ಅಂತ ಹೇಳ್ತೀವಿ. ಈ ತಳಿಗೆ ಕಾಲುಬಾಯಿ ಜ್ವರ ಬರೋದೇ ಇಲ್ಲ. ನಮ್ದಲ್ಲಿ ನಾವು ಯಾವ ಟ್ರೀಟ್ಮೆಂಟೇ ಕೊಡಲ್ಲ, ಯಾವುದು ಟ್ರೀಟ್ಮೆಂಟ್ ಕೊಡೋಕ್ಕೂ ಆಗಲ್ಲ, ಯಾಕಂದ್ರೆ ನಾವು ಕಟ್ಟಾಕ್ಲಿಲ್ಲ. ಪ್ರತಿಯೊಂದಕ್ಕೂ ನೀವು ಇಂಜೆಕ್ಷನ್ ಕೊಡಬೇಕು ಅಂತಂದ್ರೆ, ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಅಂದ್ರೆ ಅವ್ನು ಹಿಡಿಬೇಕು, ಕಟ್ಟಾಕಬೇಕು. ನಮ್ದಲ್ಲಿ 4-5 ವರ್ಷದಿಂದ ಇಂಜೆಕ್ಷನ್ಸೇ ಇಲ್ಲ, ಯಾವುದಕ್ಕೂ ಕೊಟ್ಟಿಲ್ಲ, ಇವತ್ತರೆಗೂ ಏನಾಗಲಿಲ್ಲ. ಲಂಪಿ ಡಿಸೀಸ್ ಅಂತೇಳಿ, ಚರ್ಮಗಂಟು ರೋಗ ಅಂತೇಳಿ ಇಡೀ ಅಲ್ಲಿ ಸರೌಂಡಿಂಗು ನಾವಿರುವಂಥ ಒಂದು 100 ಅಡಿ ದೂರದಲ್ಲಿ ಅಲ್ಲಿ ಮನೆಗೆ ಬಂದಿದೆ. ಲಂಪಿ ಡಿಸೀಸ್ ಅದು ಭಯಂಕರ ಡೇಂಜರ್. ಅದು ನಮ್ಮ ಗೋಶಾಲೆ ಒಂದೇ ಒಂದು ದನಕ್ಕೂ ಕೂಡ ಲಂಪಿ ಡಿಸೀಸ್ ಬರಲಿಲ್ಲ. ನಾವು ಇಂಜೆಕ್ಷನ್ ಕೊಡಲಿಲ್ಲ, ಬಂದಾಗ ನೋಡ್ಕೊಳ್ಳೋಣ ದೇವ್ರನ್ನ ಅಂತ ಹೇಳಿ. ನಮ್ಮ ಕಷ್ಟನೂ ಕೂಡ ಅವು ಅರ್ಥಕೊಂತವೆ. ಹೀಗೆ ಇಂಥ ಗೋಶಾಲೆಗೆ ಏನಾಯ್ತು, ಇತ್ತೀಚೆಗೆ ಅಂದರೆ ಈಗ ಮೊನ್ನೆ ಫೆಬ್ರವರಿ 14ನೇ ತಾರೀಕು ನಾನಿದ್ದಾಗಲೇ ಒಂದು ಅವಘಡ ಆಯಿತು. ಸೊ ಆಗ ಆದದ್ದು ಒಂದು ಅಚಾನಕ್ ಆಗಿ ಅದಕ್ಕೆ ಒಂದು ಬೆಂಕಿ ಬಿತ್ತು. ಗೋಶಾಲೆಗಳು ಜಾಸ್ತಿ ಆಗಬಾರ್ದು, ಅದೊಂಥರ ವೃದ್ಧಾಶ್ರಮ ಇದ್ದ ಹಾಗೆ. ಗೋಶಾಲೆಗಳು ರೈತನ ಬಳಿನೇ ಇರಬೇಕು, ರೈತನ ಬಳಿನೇ ಇದ್ರೇನೆ ಅದು ಶ್ರೇಷ್ಠ. ಅದು ಜಾಸ್ತಿ ಆಗ್ತಾ ಹೋದಂಗೆ ಗೋಶಾಲೆಗಳು ಜಾಸ್ತಿ ಆದರೆ ಅದು ವೃದ್ಧಾಶ್ರಮನೇ, ಇನ್ನೇನು ಅದಕ್ಕೊಂದು ಅರ್ಥನೇ ಬರಲ್ಲ. ಆಗಲೇ ಹೇಳ್ದಂಗೆ ಇವತ್ತು ಬಕ್ರೀದ್ ಅಂತ ನಾನು ಹೇಳಿದೆ. ಬಕ್ರೀದಲ್ಲಿ 1-2 ಸಣ್ಣ ಪ್ರಸಂಗನ ನಾನು ಹೇಳ್ತೀನಿ. ನನಗೆ ರಾಜೀವ್ ದೀಕ್ಷಿತ್ ಅವರು ಒಂದು ಬುಕ್ಕಲ್ಲಿ ಬರೆದಿದ್ದಾರೆ, ಸಿರಾಜುದ್ದೌಲ್ ಅಂತ ಹೇಳಿ. ಅವನ್ನ ರಾಬರ್ಟ್ ಕ್ಲೈವ್ ತನ್ನ ಆತ್ಮಚರಿತ್ರೆ ಆಟೋಬಯೋಗ್ರಫಿಯಲ್ಲಿ ಅವ್ನು ಬರ್ಕೊಂಡಿದ್ದಾನೆ. ಸಿರಾಜುದ್ದೌಲ್ ಅವನ ಸೈನ್ಯ ಏನಿರುತ್ತೆ, 10,000 ಜನ ಇರ್ತಾರೆ. 300 ಜನ 10,000 ಜನಕ್ಕೆ ಬೇಡಿ ಹಾಕೊಂಡು ಕರ್ಕೊಂಡ್ಬರ್ತಾ ಇರ್ತಾರೆ. ಅದನ್ನ ನೋಡ್ಲಿಕ್ಕೆ ಲಕ್ಷಾಂತರ ಜನ ಸುತ್ತಾ ಇರ್ತಾರೆ. ಅವನು ಅದನ್ನ ಆಟೋಬಯೋಗ್ರಫಿಯಲ್ಲಿ ಬರ್ಕೊಂಡಿದ್ದಾನೆ. ನನಗೆ ಭಯ ಆಗೋಗಿತ್ತು, ಯಾರಾದರೂ ಒಬ್ಬರೇ ಒಬ್ಬರು ಒಂದು ಕಲ್ಲೆತ್ತಿ ಹೊಡೆದಿದ್ರೆ ನಾನು ಆ ಚಿತ್ರನೇ ಬದಲಾಗ್ತಿತ್ತು, ನಾವು ದೇಶ ಬಿಟ್ಟೆ ಹೋಗ್ಬಿಡ್ತಾ ಇದ್ವಿ ಅಂತ. ಒಂದೇ ಒಬ್ರು ಕಲ್ಲೆತ್ತಿನ ಕೂಡ ಹೊಡೆದಿಲ್ಲ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರೀಸೆಂಟಾಗಿ ಒಂದು 5-6 ವರ್ಷಗಳ ಹಿಂದೆ ದೇವನಹಳ್ಳಿಯಲ್ಲಿ ಒಂದೇ ಒಂದು ಹಸು ಬೆಳಗ್ಗೆಯಿಂದ ಸುಮಾರು ಒಂದು ದೊಡ್ಡಬಳ್ಳಾಪುರ ಅಂತ ಕಾಣುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಈ ಕಸಾಯಿಖಾನೆಗೆ ಅವರು ಅವತ್ತು ನೆಕ್ಸ್ಟ್ ಡೇ ಬಕ್ರೀದ್ ಇದೆ, ಎಲ್ಲರಿಗೂ ಗೊತ್ತಿದೆ ಅದನ್ನ ಕಡೆಗೆ ತಗೊಂಡೋಗ್ತಾರೆ ಅಂತೇಳಿ. ಅದು ಒಂದು ದನ ಬಿಚ್ಕೊಂಡಿದೆ, ಬೆಳಗ್ಗೆ ದಾಟ್ಕೊಂಡಿದೆ, ಇಡೀ ದೊಡ್ಡಬಳ್ಳಾಪುರ ಸೌಂಡ್ ಹೊಡಿತಾ ಇದೆ. ಅವ್ರನ್ನ ಹಿಡಿಯಕ್ಕೆ ಏನೋ ಟ್ರೈ ಮಾಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ, ಯಾರೂ ಏನು ಅಬ್ಜೆಕ್ಷನ್ಸ್ ಇಲ್ಲ. ಅವ್ರು ಹೊಡಿತಾರೆ, ಬಡಿತಾರೆ, ಹಗ್ಗ ಹಾಕ್ತಾರೆ, ಟಿವಿ ಪೇಪರ್ಲೆಲ್ಲ ಬಂತು. ನನಗೆ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದಾಗ ಏನು ಬದಲಾವಣೆನೇ ಕಾಣಿಸ್ಲಿಲ್ಲ. ನಮ್ಮಲ್ಲಿ ಬದಲಾವಣೆ ಯಾವಾಗ ಬರುತ್ತೆ ಅಂತ ಅಟ್ಲೀಸ್ಟ್ ಪ್ರತಿರೋಧ ತೋರ್ಬೇಕಲ್ಲ, ಏನಾದರೂ ಒಂದು ತೋರ್ಬೇಕಲ್ಲ. ಏನಾಗುತ್ತೆ ರೀ, ಒಂದು 4 ಕೇಸ್ ಬೀಳುತ್ತೆ, ಏನಾಗುತ್ತೆ? ನಿಮಗೆ ಮಿಲಿಟರಿಯಲ್ಲಿ ಕೊಟ್ಟಾಗ 4 ಬ್ಯಾಡ್ಜ್ ಕೊಡ್ತಾರೆ ಅಷ್ಟೇ, ಏನಾಗಲ್ಲ. ಏನಾಗುತ್ತೆ? ನೀವು ಗೋ ಉಳಿಸಿದ್ರೆ ನಿಮ್ಗೆ ಇಲ್ಲಿ ಪಾಪ ಪುಣ್ಯ ಸಿಕ್ಕಲ್ಲ, ಮೇಲೊಂದು ಕಡೆ ಸಿಗ್ತದೆ. ನೀವು ಅಟ್ಲೀಸ್ಟ್ ಒಂದು ಪ್ರತಿರೋಧ ತೋರಿಸ್ಬೇಕಲ್ಲ. ಈಗಲಾದರೂ ಯಾರು ಏನೋ ಒಂದು ಕೇಸ್ ಬೀಳುತ್ತೆ, ಬೈಕ್ ಅಲ್ಲ ನಾನು ಹೇಳ್ತಾ ಇರೋದು, ನಿಮಗೆ ಯಾವುದೋ ಒಂದು ಪ್ರಾಣಿನ ಉಳಿಸಿದ್ದು ನಿಮಗೆ ಪುಣ್ಯ ಇರುತ್ತಲ್ಲ, ಅದು ಎಲ್ಲೂ ಬಿಡಲ್ಲ. ನಾನು ಹೇಳೋದು ಪ್ರತಿಯೊಬ್ಬರಲ್ಲೂ ಕೂಡ
ನಿಮ್ಗೆ ಎಲ್ಲೋ ಏನೋ ಕಾಣಿಸುತ್ತೆ ಮಾಡಿಸುತ್ತೆ, ಅಟ್ಲೀಸ್ಟ್ ಇವಾಗ ಒಂದು ಫೋನ್ ಆದರೂ ಮಾಡಿ, ಒಂದು ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಏನಾಗುತ್ತೆ ಅಂತ. ಮುಂದಿನ ಜನಾಂಗಕಾರ ಹೇಳ್ಬೋದು, ನಿಮ್ಮ ಕೈಲಾಗಲಿ ಅಂದರೆ ಮುಂದೆ ಬರುವಂಥವ್ರು ಯಾರಾದರೂ ಏನಾದರೂ ಮಾಡ್ಬೋದೇನೋ ಅಂತ ಹೇಳಿ. ದಯವಿಟ್ಟು ಎಲ್ಲೇ ಏನೇ ಅಕ್ರಮವಾಗಿ ಕಾಣಿಸಲಿ, ಮತ್ತು ಇನ್ನೊಂದು ಏನೇ ಆಗಲಿ, ನಿಮ್ಗೆ ಎಲ್ಲೇ ಗೋವುಗಳು ಕಾಣಿಸ್ಲಿ, ಯಾವುದಕ್ಕೂ ಇಲ್ಲ. ನೀವು ನಾನು ಹೇಳ್ತಾ ಇರೋದು ನಮ್ಮ ಗೋಶಾಲೆ ಕೊಡಿ, ಆ ಗೋಶಾಲೆ ಕೊಡಿ ಅಂತೇಳಿ. ಬಹುತೇಕ ಗೋಶಾಲೆಗಳು ಏನಿದಾವೆ ಯಾವುದೂ ಕೂಡ ಒಳ್ಳೆ ಸ್ಥಿತಿಯಲ್ಲಿಲ್ಲ. 2.5-3 ವರ್ಷ ಆಗಿದೆ. ಲಾಸ್ಟ್ ಬರೋ ವರ್ಷ ಇನ್ವೆಸ್ಟ್ಮೆಂಟ್ರಿ ಒಂದಷ್ಟು ಜನ ಬಂದಿರಬೇಕು ಇಲ್ಲಿ. ಇತ್ತೀಚೆಗೆ ಒಂದಷ್ಟು ದುಡ್ಡುಗಳೇನೋ 1 ವರ್ಷದಿಂದ ಕೊಡ್ತಾರೆ. ಯಾಕಂದರೆ ಅದೇನೋ ಉಪ್ಪಿನಕಾಯಿ ಕೊಟ್ಟ ಹಾಗೆ ಕೊಡ್ತಾರೆ. ಅದರ ಹಂಗಲ್ಲಿ ನಾವಿರಬೇಕು. ಈ ರೀತಿ ಪರಿಸ್ಥಿತಿಯಲ್ಲಿ ಗೋಶಾಲೆಗಳದ್ದು ಭಯಂಕರ ಕಷ್ಟದ ಕೆಲಸ ಇದೆ. ಈಗ ಆಲ್ರೆಡಿ ಆಗಲೇ ಹೇಳ್ದಂಗೆ ಬಹುತೇಕ ನನ್ನ ಬಾಂಧವರು ಬಂದಿದ್ದೀರಿ. ನಾನು ಹೇಳಲಿಕ್ಕೆ ಮರ್ತೋದೆ, ನಮ್ಮದೊಂದು ಗೋಮಾತಾ ಸಹಕಾರ ಸಂಘದ ಸದಸ್ಯರೆಲ್ಲರೂ ಬಂದಿದ್ದೀರಿ. ಬಹಳ ಖುಷಿ ಆಯಿತು. ಅದರಿಂದ ಒಂದಷ್ಟು ಸಂಘದಿಂದ ಅದರಿಂದ ಏನಾದರೂ ಮಾಡಬೇಕು ಅಂತೇಳಿ ನಮ್ಮದೊಂದು ಪ್ರಯತ್ನ ಇದೆ. ಅದು ಖಂಡಿತ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತೇಳಿ. ಬಟ್ ಏನಂದ್ರೆ ಎಲ್ಲರೂ ಸಹಕಾರ ಬೇಕು. ನೀವು ನಿಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂಥ ಯಾವುದೇ ಗೋಶಾಲೆ ಆಗಲಿ, ನಿಮ್ಮ ಹುಟ್ಟಿದಬ್ಬ ಆಗಲಿ, ಯಾವುದೋ ಆಚರಣೆ ಆಗಲಿ, ಅಲ್ಲಿ ಹೋಗಿ ಆಚರಣೆ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಆವತ್ತಿನ ದಿವಸ ಯಾವುದೋ ಒಂದು ಗೋಶಾಲೆಗೆ ಒಂದು ಸಣ್ಣ ಅಮೌಂಟನ್ನು ಕೊಡಿ. ಅವಕ್ಕೆ ಅದೇ ನಿಮಗೆ ಸಣ್ಣದಿರುತ್ತೆ, ಗೋಶಾಲೆಗಳೇ ದೊಡ್ಡದಾಗುತ್ತೆ. ಖಂಡಿತ ನಿಮ್ಮ ಕೈಲಾದಂಥ ಸೇವೆಗಳನ್ನು ಮಾಡಿ. ಯಾವುದೋ ಗೋಶಾಲೆಗೆ ಮಾಡಿ. ಗೋವಂಶ ಉಳಿಬೇಕು. ಉಳಿದೇ ಹೋದರೆ ನನ್ನ ಪ್ರಕಾರ, ನನ್ನ ಹತ್ರ ಇರುವಂಥ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಏನಿದೆ, ಒಂದಷ್ಟು ರಿಪೋರ್ಟ್ಸ್ ನೋಡಿದ್ರೆ ಇನ್ನು ಬಹುಶಃ ಇನ್ನು 4-5 ವರ್ಷಗಳಲ್ಲಿ ಗೋವೇ ಇರೋದಿಲ್ವೇನೋ ಅಂತ ಅನ್ನೋ ಸ್ಥಿತಿಲಿ ದಕ್ಷಿಣ ಭಾರತದಲ್ಲಿ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಉತ್ತರ ಭಾರತದಲ್ಲಿದೆ, ದಕ್ಷಿಣ ಭಾರತದಲ್ಲಿ ಗೋವುಗಳ ಕಾಣಿಸಲ್ಲ. ದೇಶಿ ಗೋವುಗಳು ಉಳಿಯಲ್ಲ. ನಾನು ಇಷ್ಟೊತ್ತು ಮಾತಾಡಿದ ದೇಶಿ ಗೋವುಗಳ ಬಗ್ಗೆ, ಆದರೂ ಕೂಡ ಅದೊಂದು ಪ್ರಾಣಿ ಅಂತೇಳಿ ಮನುಷ್ಯ ಮಾಡಿರೋ ಮಿಸ್ಟೇಕ್ಸನ್ನು ಬೇರೆಯವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಬಂದಿರೋಂಥ ಎಲ್ಲರೂ ಕೂಡ ನಿಮ್ಮ ಕೈಲಾದಂಥ ನಿಮ್ಮ ಸರೌಂಡಿಂಗ್ ಇರ್ತಕ್ಕಂಥ ಯಾವುದೇ ಗೋವುಗಳನ್ನು ಉಳಿಸಿ. ಎಲ್ಲೇ ಏನೋ ಆಗ್ತದೆ ರಕ್ಷಣೆ ಮಾಡಿ. ಈಗ ಆಲ್ರೆಡಿ ಹೇಳ್ದಂಗೆ ಪುನೀತ್ ಕೇರಳಿ ಬಂದಿದ್ದಾರೆ. ಅವ್ರ ಮೇಲೆ ಸಾಕಷ್ಟು ಕೇಸ್ಗಳು ಬೀಳ್ತಾನೇ ಇದ್ದಾವೆ. ಒಂದಷ್ಟು ಕೇಸ್ಗಳು ಬರುತ್ತೆ ಹೋಗುತ್ತೆ. ಒಬ್ಬರೇ ಪುನೀತ್ ಕೇರಳಿ ಅಲ್ಲ, ಇನ್ನೊಂದಷ್ಟು ಜನ ಆಗಬೇಕಲ್ಲ, ಒಂದಷ್ಟು ಜನ ಕೆಲಸ ಮಾಡಬೇಕಲ್ಲ. ಅವ್ರಿಗೇನು ಅದು ಗುತ್ತಿಗೆ ತೊಗೊಂಡಿದ್ದಾರಾ ಗೋರಕ್ಷಣೆದು? ನಾನು ವಿಷಯ ಹೇಳ್ತಾ ಇದ್ದೀನಿ. ಪ್ರತಿಯೊಂದನ್ನು ಕೂಡ ನಾವು ತಗೋಬೇಕಾದ್ರೂ ಅಷ್ಟೇ. ನಾವಾಗ ನಮಗೆ ಎಲ್ಲರಿಗೂ ಕಾಣೋದು ಹೇಗೆ ಅಂದರೆ ಒಬ್ಬ ದೊಡ್ಡ ರೌಡಿ, ಒಂದು ಪರೋಡಿ ಅನ್ನೋ ರೀತಿನೇ ಕಾಣಿಸ್ತಾ ಇದ್ದು. ಈಗ ನಾವು ಮಾಡೋದು ಇವಾಗ ಎಷ್ಟು ಮಾಡಿದ್ದೀವಿ, ಈಗ ಸಹಕಾರ ಇರೋಷ್ಟು ಆಗ ಸಹಕಾರ ಇರಲಿಲ್ಲ ನಮಗೆ. ಆದರೂ ಕೂಡ ಒಂದಷ್ಟು ಕೆಲಸ ಮಾಡಿದ್ವಿ. ಪ್ರತಿಯೊಬ್ಬರು ಕೂಡ ಮಾಡಬೇಕು. ಭಯ ಬಿದ್ದರೆ ಏನೂ ಮಾಡ್ಲಿಕ್ಕಾಗಲ್ಲ. ದಯವಿಟ್ಟು ನಿಮ್ಮ ಸಮಯಗಳನ್ನು, ಒಂದಷ್ಟು ಸಮಯಗಳನ್ನು ಗೋವಿಗಾಗಿ ಮೀಸಲಿಡಿ. ನಿಮ್ಗೆ ಆಗಲ್ವಾ, ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಸಹಕರಿಸಿ ಎಲ್ಲ ರೀತಿಯಲ್ಲೂ. ನಾನು ಹೇಳೋದು ಬರೀ ದುಡ್ಡು ಅಂತಲ್ಲ, ನೀವು ಹೋಗಿ ಹುಲ್ಲೇ ಕೊಡಿಸಿ, ಹಿಂಡಿನೇ ಕೊಡಿಸಿ. ನಿಮ್ಮ ನಂಬಿಕೆ ಇಲ್ಲ ಅಂದರೆ ಹಸುಗೆ ತೊಗೊಂಡು ನೀವೇ ಹಾಕಿ. ಈ ರೀತಿ ಒಂದು ಮಾಡಿ ನಿಮ್ಮ ಸರೌಂಡಿಂಗಲ್ಲಿ ಇರ್ತಕ್ಕಂಥ ಗೋಶಾಲೆಗಳನ್ನು ಮೊದಲು ಉಳಿಸ್ಕೊಳ್ಳಿ.